ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಅಪ್ಪನ ರೆಡಿ ಮಾಡಿ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಿಟ್ಟು ಬಂದು ಅದಾದಮೇಲೆ ನಾನು ಮನೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಕಸ ಗುಡಿಸಿದ್ದಾಗಿತ್ತು, ಮನೆ ಒರೆಸಿದ್ದು ಕೂಡ ಆಗಿತ್ತು. ಪಾತ್ರೆ ಒಂದು ಸ್ವಲ್ಪನೇ ಇತ್ತು. ಅಪ್ಪನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ವಾಶ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟೆಲ್ಲ ಇವಾಗ ವಾಶ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಸೊ ಮನೆ ಕೆಲಸ ಅಂದು ಇವಾಗ ಸ್ವಲ್ಪ ಎಕ್ಟಿಕ್ ಆಗ್ತಿದೆ, ನನಗೆ ಮಾಡೋದಕ್ಕಾಗ್ತಿಲ್ಲ. ಅಂದರೆ ಇವಾಗ ಮನ್ಸು ಜಾಸ್ತಿ ಆಗ್ತಾ ನನಗೆ ಅಷ್ಟು ಪ್ರಾಪರಾಗಿ ವಾಕ್ ಕೂಡ ಮಾಡೋಕ್ಕಾಗ್ತಿಲ್ಲ. ಒಂದು ಸ್ವಲ್ಪ ಜಾಸ್ತಿ ಮೆಟ್ಲು ಹತ್ತಿಳಿದ್ಬಿಟ್ರೆ ತುಂಬ ಜಾಸ್ತಿ ಕಾಲು ನೋವು ಬರುತ್ತೆ. ಸೊ ಇದೊಂದು ಇದರಿಂದ ನಾನು ಮನೆ ಕೆಲಸನೂ ಜಾಸ್ತಿ ಏನೋ ಮಾಡಲೇಬೇಕು ಅನ್ನೋ ಥರ ಮಾಡೋಕ್ಕೆ ಹೋಗ್ತಿಲ್ಲ. ಸೊ ಮಾಡ್ಕೊಳ್ಳೋಣ, ಹೇಗಾಗುತ್ತೋ ಹಾಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೆಲಸಗಳನ್ನ ಡಿವೈಡ್ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ಎಲ್ಲ ಆಗಿದ್ರೆ 9 ಗಂಟೆ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮಾಡಿ ಮುಗಿಸ್ಕೊಂಬಿಟ್ಟು ಪೂಜೆನೂ ಕೂಡ ಮಾಡಿ ಅಪ್ಪನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಬಿಟ್ಟು ಬರ್ತಾಯಿದ್ದೆ. ಬಟ್ ಇವಾಗ ಆ ಥರ ಆಗ್ತಿಲ್ಲ. ಒಂದು ಸ್ವಲ್ಪ ದಿನ ಹೋಗ್ತಾ ತುಂಬ ಕಷ್ಟ ಆಗ್ತದೆ. ಸೊ ಹಾಗಾಗಿ ಜೀವನ್ ಕೂಡ ಕೆಲವೊಮ್ಮೆ ಇದ್ದರೆ ಅವ್ರ ಮನೆಯಲ್ಲಿ ಹೆಲ್ಪ್ ಮಾಡಿಕೊಡ್ತಾರೆ. ನೈಟೇ ಏನಾದರೂ ಕಸ ಗುಡಿಸ್ಕೊಡೋದು ಅಥವಾ ಪಾತ್ರೆ ಏನಾದರೂ ಜಾಸ್ತಿ ಇದ್ದರೆ ವಾಶ್ ಮಾಡಿಕೊಡೋದು, ಈ ಥರ ಅವರು ಸಣ್ಣ ಪುಟ್ಟ ಹೆಲ್ಪೆಲ್ಲ ಮಾಡ್ತಾ ಇರ್ತಾರೆ. ಬಟ್ ಇವತ್ತು ಅವರು ಏನೂ ಮಾಡೋದಕ್ಕಾಗಲಿಲ್ಲ, ಬಿಕಾಸ್ ಅವರು ಕೂಡ ತುಂಬ ಟಯರ್ಡ್ ಆಗಿದ್ರು ರಾತ್ರಿ. ಸೊ ನಾನೇ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಯ್ ಫ್ರೆಂಡ್ಸ್, ಬೆಳಗ್ಗೆ ನಮ್ಮಮ್ಮನ ಮನೆಗೆ ಹೋಗಿ ಮನೆಗೆ ಬಂದು ಎಲ್ಲ ಕೆಲಸನೂ ಮಾಡಿ ಮುಗಿಸ್ಕೊಂಡೆ. ಸೊ ಈಗಾಗಲೇ ಟೈಮ್ 11:15 ಆಗಿದೆ. ಒಂದು 5 ನಿಮಿಷ ಕೂತ್ಕೊಂಡು ಫೋನ್ ನೋಡೋಣ ಅಂತ ಅಂದ್ಬಿಟ್ಟು ಕೆಲಸ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಕೂತ್ಕೊಂಡೆ. ನೋಡಿದ್ರೆ 5 ನಿಮಿಷ ಅಂತ ಕೂತ್ಕೊಂಡೋಳು ಅರ್ಧ ಗಂಟೆ ಆಯಿತು ಫೋನ್ ಸ್ಕ್ರಾಲ್ ಮಾಡಿ. ಸೊ ಈ ಥರ ಒಂದ್ಸಲಿ ಫೋನ್ ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಇವಾಗ ಎದ್ದು ಸ್ನಾನ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳಿಬೇಕು. 1 ವಾರ ಆಗಿತ್ತು ನಾವು ದೇವ್ರ ಸಾಮಾನೆಲ್ಲ ಏನೋ ತೊಳೆದು ಪೂಜೆ ಎಲ್ಲ ಏನೂ ಮಾಡಿರಲಿಲ್ಲ. ನಮ್ಮನೆಯಲ್ಲೂ ಕೂಡ ದೀಪ ಹಚ್ಚಿರಲಿಲ್ಲ. ಯಾಕಂದರೆ ಅಲ್ಲಿ ಹೋಗಿ ಬರ್ತೀನಲ್ವ, ಸುಮ್ಮನೆ ಬೇಡ ಬಿಡು, ಸೂತ್ಕೆಲ್ಲ ಕಳ್ಕೊಂಡ್ಮೇಲೆ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಈ ರೀತಿಯಾಗಿ ಆಯಿತು. ಇನ್ನು ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡಿದಾದಮೇಲೆ ಅಮ್ಮನ ಮನೆಗೆ ಹೋಗ್ತೀನಿ. ಬೆಳಗ್ಗೆ ಕೂಡ ಹೋಗ್ಬಿಟ್ಟು ಬಂದೆ ಅಪ್ಪನ ಕರ್ಕೊಂಡು. ಒಂದ್ಸಲಿ ಅವನು ಕೂಡ ಬೆಳಗ್ಗೆ ಪಾಪುನ ನೋಡೋದಕ್ಕೆ ತುಂಬ ಇಷ್ಟಪಡ್ತಾನೆ. ಸೊ ಹಾಗಾಗಿ ಒಂದು 5 ನಿಮಿಷ 10 ನಿಮಿಷ ಕರ್ಕೊಂಡು ಹೋಗಿ ಪಾಪು ಜೊತೆ ಆಟಾಡಿಸ್ಕೊಂಡು ಆಮೇಲೆ ಅವನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಡೋದು ಅಂತ ಸ್ವಲ್ಪ ಬೇಗ ಕರ್ಕೊಂಡು ಹೋಗ್ತೀನಿ ಅಷ್ಟೇ ಅಮ್ಮನ ಮನೆಗೆ. ಈ ರೀತಿಯಾಗಿ ಇನ್ನು ಸ್ಕೂಲಿಗೆ ಹೋಗಿದ್ದಾನೆ. ಇವತ್ತಿಂದ ಅವನಿಗೆ ಎಕ್ಸಾಮ್ ನಡೀತಾ ಇದೆ. 18ಗೆ ಎಕ್ಸಾಮ್ಸ್ ಎಲ್ಲ ಕ್ಲೋಸ್ ಆಗುತ್ತೆ ಅವನು. ಅದಾದಮೇಲೆ ದಸರಾ ಹಾಲಿಡೇಸ್ ಇದೆ ಅವನಿಗೆ 20 ಡೇಸು. ಸೊ 20 ದಿನ ಮನೆಯಲ್ಲಿ ಇದ್ದಾಗಂತೂ ಪಾಪು ಜೊತೆ ಸಕ್ಕತ್ ಆಟಾಡ್ತಾನೆ ಅಂತ ಹೇಳ್ಬೋದು. ಅವನಂತೂ ಇವಾಗಲೇ ಬೆಳಗ್ಗೆ ಆದರೆ ಸಾಕು ಹೋಗೋಣ ಬಾ ಅಂತಿರ್ತಾನೆ. ಇನ್ನು ಅವಾಗ ರಜಾ ಬಂದಾಗ ಅಲ್ಲೇ ಇರ್ತಾನೆ ಅಂತ ಅಂದ್ಕೊಳ್ತೀನಿ ನಾನು. ಇನ್ನು ಇವತ್ತು ಪಾಪುದು ಸೂತ್ಕ ಕೂಡ ತಗೊಳ್ತಾ ಇದ್ದಾರೆ. ಹಾಗಾಗಿ ನಮ್ಮನೆಯಲ್ಲೂ ಕೂಡ ಎಲ್ಲ ದೇವ್ರ ಸಾಮಾನು ತೊಳೆದು ಪೂಜೆ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ಅಲ್ಲಿಗೆ ಹೋಗೋಣ ಅಂತ. ಇನ್ನು ಪ್ರಿಯಾಂಕಂಗೆ ಕೂಡ ಇವತ್ತು ಹಾಸ್ಪಿಟಲ್ ವಿಸಿಟ್ ಇದೆ. ಆ ಸ್ಟಿಚ್ ರಿಮೂವ್ ಮಾಡಬೇಕಾಗಿತ್ತು ಅಂತ ಅಂದ್ಬಿಟ್ಟು ಡಾಕ್ಟರ್ ಬರೋದಕ್ಕೆ ಹೇಳಿದರು. ಹೋದ ಗುರುವಾರ ಪಾಪು ಹುಟ್ಟಿದ್ದು, ನೆನ್ನೆಗೆ 1 ವಾರ ಆಯಿತು. ಸೊ ಶುಕ್ರವಾರ ಅಂದರೆ ಇವತ್ತು ಬರೋದಕ್ಕೆ ಹೇಳಿದ್ದಾರೆ. ಸೊ ಹೋಗ್ಬಿಟ್ಟು ಬರಬೇಕು. ಅದೆಲ್ಲ ಪ್ರಿಯಾಂಕನೇ ಹೋಗಿ ಬರ್ತಾಳೆ ಅಂತ ಅಂದ್ಕೊಳ್ತೀನಿ ನಮ್ಮ ಅಪ್ಪನ ಜೊತೆ. ಇನ್ನು ನಾನು ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನು ಹೋಗೋ ಹೊತ್ತಿಗೆ 1 ಗಂಟೆ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಒಂದು ಸ್ವಲ್ಪ ಜಾಸ್ತಿನೇ ಕೆಲಸ ಇದೆ ಇವತ್ತು ಮಾಡ್ಕೊಳ್ಳೋ ಅಂಥದ್ದು. ನೋಡೋಣ ಹೇಗಾಗುತ್ತೆ ಅಂತ. ಇನ್ನು ಅಪ್ಪನ ಕರ್ಕೊಂಬರ್ಬೇಕು ಸ್ಕೂಲಿಂದ. 12:15 ಬಿಡ್ತಾರೆ. ನಮ್ಮ ಅಪ್ಪಂಗೆ ಹೇಳ್ತೀನಿ, ನೋಡೋಣ ಕರ್ಕೊಂಬರ್ತಾರಾ ಏನು ಅಂತ. ಇಫ್ ಇನ್ ಕೇಸ್ ಪಪ್ಪನೇ ಕರ್ಕೊಂಬರ್ತೀನಿ ಅಂತ ಅಂದರೆ ನಾನೇನು ಹೋಗೋ ಅವಶ್ಯಕತೆ ಇಲ್ಲ. ಅಪ್ಪನ ಡೈರೆಕ್ಟಾಗಿ ಅಲ್ಲೇ ಕರ್ಕೊಂಡು ಹೋಗ್ತಾರೆ. ಸೊ ದಟ್ ನಾನಿಲ್ಲ ಮನೆ ಕೆಲಸ ಎಲ್ಲ ಮಾಡ್ಕೊಬೋದು, ಅಂದರೆ ದೇವ್ರ ಕೆಲಸ ಎಲ್ಲ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ನಾನು ಕೂಡ ಅಲ್ಲಿಗೆ ಹೋಗ್ಬೋದು. ನೋಡೋಣ, ಒಂದ್ಸತಿ ಕಾಲ್ ಮಾಡಿ ಕೇಳ್ತೀನಿ. ಸೊ ಅರ್ಧ ಗಂಟೆ ಫೋನ್ ನೋಡ್ಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಈಗ ನೋಡ್ತೀನಿ 11:45 ಹೋಗ್ಬಿಟ್ಟಿದೆ. ಸೊ ಇವಾಗ ಹೋಗಿ ಬೇಗ ನಾನು ಕೂಡ ಸ್ನಾನ ಮಾಡ್ಕೊಂಬಂದು ದೇವ್ರ ಸಾಮಾನೆಲ್ಲ ತೊಳೆದು ಅದಾದಮೇಲೆ ಅಮ್ಮನ ಮನೆಗೆ ಹೋಗಬೇಕು. ಸೊ ಬನ್ನಿ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ದೇವ್ರ ಸಾಮಾನು ತೊಳೆಯೋದನ್ನೇನು ವಿಡಿಯೋ ಮಾಡ್ಕೊಳ್ಳಿಲ್ಲ, ಮೊಬೈಲಲ್ಲಿ ಬೇರೆ ಚಾರ್ಜ್ ಇರಲಿಲ್ಲ. ಸರಿ ಅಂತ ಚಾರ್ಜ್ ಹಾಕ್ಬಿಟ್ಟು ಕೆಳಗಡೆ ಬಂದು ನಾನು ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸ್ಕೊಂಡೆ. 2 ಗಂಟೆನೇ ಆಗೋಗ್ಬಿಟ್ಟಿತ್ತು. ಸರಿ ಅಂತ ಎಲ್ಲ ಪೂಜೆ ಮುಗಿಸ್ಬಿಟ್ಟು ನಮ್ಮ ಅಮ್ಮನ ಮನೆಗೆ ಬಂದೆ. ಅಲ್ಲಿ ಪಾಪುಗೆ ಸ್ನಾನ ಮಾಡಿಸಿದ್ರು, ರೆಡಿ ಮಾಡಿಬಿಟ್ಟು ಹೀಗೆ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ. ನಮ್ಮಮ್ಮ ಅಡುಗೆ ಎಲ್ಲ ಮಾಡಿದರು. ಸೊ ಇಲ್ಲಿ ಬಂದುಬಿಟ್ಟು ನಾನ್ ವೆಜ್ ಅಡುಗೆ ಎಲ್ಲ ಮಾಡೋದು, ಸ್ವೀಟ್ ಅಡುಗೆ ನಮ್ಮ ಅಮ್ಮನ ಮನೆಯಲ್ಲಿ ಮಾಡೋ ಅಂಥದ್ದು. ನಮ್ಮ ಮನೆಯಲ್ಲಿ ಈ ರೀತಿ ದಾಸಪ್ಪ ಪೂಜೆ ಎಲ್ಲ ಮಾಡಿದಾಗ ನಾನ್ ವೆಜ್ ಅಡುಗೆ ಮಾಡ್ತೀವಿ. ಸೊ ನಮ್ಮ ಅಮ್ಮನ ಮನೆಯಲ್ಲಿ ಸ್ವೀಟ್
ಸ್ವೀಟ್ ಅಡುಗೆ ಮಾಡ್ತಾರೆ. ಇನ್ನು ಪ್ರಿಯಾಂಕ ಅವ್ರ ಮನೆಯಲ್ಲೂ ಕೂಡ ಅಷ್ಟೇ, ಎಲ್ಲದಕ್ಕೂ ಸ್ವೀಟ್ ಅಡುಗೆನೇ ಮಾಡೋದು. ಸೊ ಇವಾಗ ಒಂದು 6 ಗಂಟೆ ಹಾಗೆ ದಾಸಪ್ಪ ಅವರು ಕೂಡ ಬಂದುಬಿಟ್ಟು ಇವಾಗ ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ಅವರು ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಸೊ ನಮ್ಮ ಮನೆಯಲ್ಲಿ ಏನು ಅಂತಂದರೆ ಈ ರೀತಿ ಸೂತ್ಕ ತಕ್ಕೊಳ್ಳೋವರೆಗೂ ಅಂದರೆ ದಾಸಪ್ಪ ಅವರು ಮನೆಗೆ ಬಂದು ಈ ರೀತಿ ದೇವ್ರನ್ನ ಪೂಜಿಸಿ ಅದೇನು ನೀರೆಲ್ಲ ಹಾಕ್ತಾರೆ ಮನೆಗೆ, ಪುಣ್ಯದ ನೀರು ಅಂತ. ಸೊ ಅದು ಹಾಕೋವರೆಗೂ ದೇವ್ರಿಗೆ ಎಲ್ಲ ಪೂಜೆ ಮಾಡೋದಿಲ್ಲ. ಸೊ ಇದು ಕೆಲವರು ಒಂದೊಂದು 5 ದಿನಕ್ಕೆ ಮಾಡ್ಕೊತಾರೆ, ಕೆಲವರು 3 ದಿನಕ್ಕೆ ಮಾಡ್ಕೊತಾರೆ, ಕೆಲವರು 9 ದಿನ ಈ ರೀತಿಯಾಗಿ ಮಾಡ್ಕೊಳ್ತಾರೆ. ನಾವಿಲ್ಲಿ ಬಂದುಬಿಟ್ಟು ಒಂದು ವಾರಕ್ಕೆ ಅಂದರೆ 9 ದಿನಕ್ಕೆ ಮಾಡ್ಕೊಳ್ತಾ ಇದ್ದೀವಿ. ಸೊ ಎಲ್ಲ ಪೂಜೆಗಳನ್ನ ಮಾಡಿದಾದಮೇಲೆ ಇವತ್ತು ಪಾಪುಗೆ ಹೆಸರನ್ನ ಕೂಡ ಇಡ್ತಾರೆ, ಅಂದರೆ ಮನೆ ದೇವ್ರ ಹೆಸರು. ಹಾಗೆಯೇ ಅವ್ರು ಏನು ಅಂದ್ಕೊಂಡಿದ್ದಾರೆ ಪ್ರಿಯಾಂಕ ಅವರು, ಇಫ್ ಇನ್ ಕೇಸ್ ಅದನ್ನು ಅವ್ರು ಇಡೋ ಥರ ಇದ್ದರೆ ಅದನ್ನು ಕೂಡ ಇಟ್ಬಿಡ್ತಾರೆ. ಪಾಪು ಹುಟ್ಟಿದ ಟೈಮಿಂಗ್ಸಿಗೆ ಏನು ಹೆಸರು ಎಲ್ಲ ಬಂದಿದೆ ಅನ್ನೋದನ್ನೆಲ್ಲ ಹೋಗಿ ಕೇಳ್ಕೊಂಡು ಬಂದಿದ್ದರು. ಬಟ್ ಏನಂದರೆ ನಾವು ಹೆಸರು ಏನೂ ಸೆಲೆಕ್ಟ್ ಮಾಡಿರಲಿಲ್ಲ, ಒಂದಷ್ಟು ಹೆಸರುಗಳನ್ನ ನೋಡಿದ್ವಿ ಅಷ್ಟೇ, ಬಟ್ ಅದೇನು ಫಿಕ್ಸ್ ಥರ ಇರಲಿಲ್ಲ. ಸೊ ಹಾಗಾಗಿ ನಾಮಕರಣ ಮಾಡ್ತೀವಲ್ವ, ಆವಾಗಲೇ ಪಾಪುಗೆ ಏನು ಹೆಸರು ಇಡಬೇಕು ಅದನ್ನು ಇಡೋಣ, ಸದ್ಯಕ್ಕೆ ಇವಾಗೇನಿದೆ ಆವಾಗ ಪಾಪುಗೆ ಏನು ಮನೆ ದೇವ್ರ ಹೆಸರು ಇಡಬೇಕು ಅದನ್ನೇ ಇಡೋಣ ಅಂತ ಅಂದ್ಬಿಟ್ಟು ಇವಾಗ ಪಾಪುಗೆ ಅಂತ ಅಂದ್ಬಿಟ್ಟು ನಾಮಕರಣ ಮಾಡ್ತಾಯಿದ್ದಾರೆ ಇಲ್ಲಿ. ಸೊ ಫಸ್ಟಿಗೆ ಪಾಪುಗೆ ಪುಣ್ಯದ ನೀರೆಲ್ಲ ಹಾಕಿ ಅದಾದಮೇಲೆ ನಾಮ ಕೂಡ ಇಡ್ತಾರೆ. ಸೊ ಪ್ರಿಯಾಂಕ ಅವರ ಮನೆ ದೇವ್ರು ಬಂದುಬಿಟ್ಟು ಆಂಜನೇಯ ಸ್ವಾಮಿ, ನಮ್ಮಪ್ಪ ಅವ್ರ ಮನೆ ದೇವ್ರು ಬಂದುಬಿಟ್ಟು ವೆಂಕಟೇಶ್ವರ. ಸೊ ನಮ್ಮ ಮನೆಯಲ್ಲಿ ಏನಾದರೂ ಈ ರೀತಿ ಪುಣ್ಯದ ನೀರೆಲ್ಲ ಹಾಕಬೇಕು ಅಥವಾ ದಾಸಪ್ಪನ ಕರೆಸಿ ಪೂಜೆ ಮಾಡಬೇಕು ಅಂತಂದರೆ ನಾವು ಇವ್ರನ್ನೇ ಕರೆಯೋದು. ಈಗ ನಮ್ಮ ಮನೆಯಲ್ಲಿ ಪೂಜೆ ಮಾಡಿದಾಗ್ಲೂ ಅಷ್ಟೇ ನಾವು ಇವ್ರನ್ನೇ ಬರೋದಕ್ಕೆ ಹೇಳಿದ್ವಿ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಟ್ಟಿದ್ರು. ಸೊ ಪಾಪ ಇವ್ರನ್ನೇ ಮತ್ತೆ ಕರೆದಿದ್ದಾರೆ, ಚೆನ್ನಾಗೆಲ್ಲ ಮಾಡಿಕೊಡ್ತಾರಲ್ವ ಅಂತ ಅಂದ್ಬಿಟ್ಟು. ನನಗೆ ನಮ್ಮ ಮನೆಯಲ್ಲಿ ಮಾಡಿದ್ದು ತುಂಬ ಅಂದರೆ ತುಂಬ ಖುಷಿಯಾಗಿತ್ತು. ಯಾಕಂದರೆ ಫಾರ್ ದ ಫಸ್ಟ್ ಟೈಮ್ ನಾವು ನಮ್ಮ ಮನೆಯಲ್ಲಿ ದಾಸಪ್ಪನ ಕರೆಸಿ ಪೂಜೆ ಮಾಡಿಸಿದ್ವಿ. ಶಂಕು ಮತ್ತು ಜಾಗಟೆನಾದನ ಕೇಳಿಸ್ಬೇಕು, ಮನೆಗೆ ಒಳ್ಳೆಯದು ಅಂತ ಹೇಳ್ತಾರೆ, ಅದೊಂಥರ ಪಾಸಿಟಿವ್ ಫೀಲ್ ಕೊಡುತ್ತೆ ಅಂತ ಅಂದ್ಬಿಟ್ಟು. ನನಗೆ ನಿಜವಾಗ್ಲೂ ಆ ಸೌಂಡ್ ಅಂದ್ರೇ ತುಂಬ ಇಷ್ಟ. ನಾನು ಯಾವಾಗಲೂ ಅದೇ ಹೇಳ್ತಿರ್ತೀನಿ. ಅದೇನೋ ಆ ಮನೆಯಲ್ಲಿ ದಾಸಪ್ಪ ಪೂಜೆ ಮಾಡಿದಾಗ ಆ ಜಾಗಟೆ ಮತ್ತು ಶಂಕುನಾದ ಕೇಳೋದೇ ಒಂಥರ ಮನೆಯಲ್ಲಿ ಫುಲ್ ಪಾಸಿಟಿವಿಟಿ ಅಂತ ಅನಿಸುತ್ತೆ. ಸೊ ಇಲ್ಲೂ ಕೂಡ ಪಾಪುನು ಅವನು ಅಳ್ತಾ ಇದ್ದವನು ಕೂಡ ಸೈಲೆಂಟ್ ಆಗಿಬಿಟ್ಟು ಕೇಳಿಸ್ಕೊತಾ ಇದ್ದ ಅದನ್ನು. ಸೊ ಅದನ್ನು ಕೂಡ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಇನ್ನು ಪಾಪು ಫೇಸ್ನ ಯಾವಾಗ ರಿವೀಲ್ ಮಾಡ್ತೀರಾ ಅಂತಲೂ ಕೂಡ ಕೇಳ್ತಾ ಇದ್ರಿ. ನಮಗೆ ಏನಂತ ಅಂದರೆ ಇವಾಗ ನಾನು ತಂಗಿ ಮನೆಯವ್ರನ್ನೂ ಮಾತು ಕೇಳಬೇಕು ಅಲ್ವಾ. ಸೊ ದೊಡ್ಡವ್ರು ಹೆಂಗೆ ಹೇಳ್ತಾರೆ ಹಾಗೆ ನಾವು ನಮ್ಮ ಪ್ರಕಾರ ಮಾಡೋಕ್ಕಾಗಲ್ಲ ಇವಾಗ. ಸೊ ಅವ್ರ ಮನೆ ಮಗು ಅಲ್ವಾ, ಸೊ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳಬೇಕು. ಹಾಗಾಗಿ ನಮ್ಗೆ ಇವಾಗಲೇ ಪಾಪುನ ತೋರಿಸ್ಬೇಕು ಅನ್ನೋದೆಲ್ಲ ಏನೂ ಇಲ್ಲ, ಜೊತೆಗೆ ದೃಷ್ಟಿ ಆಗುತ್ತೆ ಅಂತೆಲ್ಲನೂ ಕೂಡ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾವು ಪಾಪು ಫೋಟೋನ ತೋರಿಸ್ತಾ ಇಲ್ಲ ಅಷ್ಟೇ. ನನಗೆ ಟೈಮ್ ಯಾವಾಗ ಬರುತ್ತೆ, ಅವ್ರು ಯಾವಾಗ ಓಕೆ ಫೈನ್ ತೋರಿಸ್ಬೋದು ಅಂತ ಹೇಳ್ತಾರೆ ಅವಾಗ ಖಂಡಿತ ತೋರಿಸ್ತೀನಿ. ಬಟ್ ಈಗ ಸದ್ಯಕ್ಕೆ ಅವರು ಬೇಡ ಅಂತ ಹೇಳ್ತಾ ಇದ್ದಾರೆ, ಪ್ರಿಯಾಂಕನೂ ಬೇಡ ಅಂತ ಹೇಳ್ತಾಳೆ. ಹಾಗಾಗಿ ನಾನು ಪಾಪು ಫೇಸ್ನ ಬ್ಲರ್ ಮಾಡ್ತೀನಿ ಅಷ್ಟೇ. ಸೊ ಇದರಿಂದ ಏನಾದರೂ ಬೇಜಾರು ಆಗಿದ್ದರೆ ಕ್ಷಮಿಸಿ, ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ ಅಷ್ಟೇ. ಸೊ ಪಾಪುಗೆ ಕೈಗೆ, ಕಾಲಿಗೆ, ಆಮೇಲೆ ಹಣೆಗೆ ನಾಮ ಎಲ್ಲನೂ ಕೂಡ ಇಟ್ಟಿದ್ದಾಯಿತು. ಇವಾಗ ಇನ್ನು ಮನೆಯವರೆಲ್ಲರೂ ಕೂಡ ನಾಮನ ಇಡ್ಸ್ಕೊಳ್ತಾ ಇದ್ದಾರೆ. ಮತ್ತು ನೀವು ಇವಾಗ ಕೇಳ್ಬೋದು ಜೀವನ್ ಯಾಕಿಲ್ಲ ಅಂತ ಅಂದ್ಬಿಟ್ಟು. ಸೊ ಜೀವನ್ ಇನ್ನೂ ಆಫೀಸಿಂದ ಬಂದಿರಲಿಲ್ಲ, ಅವ್ರು ಬರೋದು ಮನೆಗೆ 6:45 ಆಗುತ್ತೆ. ಸೊ ಅವ್ರು ಬರೋ ಅಷ್ಟೊತ್ತಿಗೆ ಮೋಸ್ಟ್ ಪ್ರಾಬಬ್ಲಿ ಪೂಜೆ ಎಲ್ಲ ಮುಗ್ದೇ ಹೋಗಿರುತ್ತೆ. ನಾನು ಕೂಡ ಇನ್ನೇನು ಪೂಜೆ ಮಾಡ್ತಾಯಿದ್ದಾರೆ ಬನ್ನಿ ಬೇಗ ಅಂತೆಲ್ಲ ಹೇಳೋದಕ್ಕೂ ಭಯ. ಯಾಕೆ ಅಂತ ಅಂದರೆ ಬೇಗ ಬನ್ನಿ ಅಂತ ಹೇಳೋದಕ್ಕಿಂತ ಅವ್ರು ಸೇಫಾಗಿ ಬರಲಿ ಅನ್ನೋದು ಅಷ್ಟೇ. ಕಾಲ್ ಮಾಡಿ ಕೇಳಿದ್ದಕ್ಕೆ ಇನ್ನೂ ಆಫೀಸ್ ನಿಯರ್ ಬೈನೇ ಇದ್ದೀವಿ ಅಂತ ಹೇಳಿದ್ರು.
ಹೇಳಿದ್ರು. ಸೊ ಹಾಗಾಗಿ ಇನ್ನೂ ಅವ್ರು ಬರೋ ಅಷ್ಟೊತ್ತಿಗೆ 1 ಅವರ್ ಅಂತೂ ಆಗೇ ಆಗುತ್ತೆ. ಸೊ ಅವ್ರು ಬರೋ ಅಷ್ಟೊತ್ತಿಗೆ ದಾಸಪ್ಪನೇ ಮನೆಗೆ ಹೋಗ್ಬಿಟ್ಟಿರ್ತಾರೆ. ಸರಿ ಇನ್ನೇನು ಮಾಡೋಕ್ಕಾಗಲ್ಲ, ಸರಿ ಬನ್ನಿ ಆಯಿತು ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ. ಸೊ ಕೆಲವೊಂದು ಟೈಮ್ ಏನು ಗೊತ್ತಾ, ಮಳೆ ಬರ್ತಾ ಇರುತ್ತೆ ಅಥವಾ ಟ್ರಾಫಿಕ್ ಇರುತ್ತೆ, ನಾನು ಕೂಡ ಬೇಗ ಬನ್ನಿ ಆ ಥರದ್ದೆಲ್ಲ ನಾನು ಹೇಳೋಕ್ಕೆ ಹೋಗಲ್ಲ. ಸೊ ಆರಾಮಾಗಿ ಬನ್ನಿ ಅಂತ ಅಷ್ಟೇನೆ. ಅವ್ರು ಬರೋವರೆಗೂ ವೆಯ್ಟ್ ಮಾಡ್ತೀನಿ. ಅವ್ರ ಟೈಮಿಂಗ್ ಗೊತ್ತಿರುತ್ತಲ್ವ ನನಗೆ, ಮನೆಗೆ ಇಷ್ಟೊತ್ತಿಗೆ ಬರ್ತಾರೆ ಅಂತ ಅಂದ್ಬಿಟ್ಟು. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತೀನಿ. ಅವ್ರು ಬಂದಿಲ್ಲ ಅಂತಂದರೆ ಕಾಲ್ ಮಾಡಿ ಕೇಳ್ತೀನಿ. ಇಲ್ಲ ತುಂಬ ಸಲ ಏನಾಗುತ್ತೆ ಅಂತ ಅಂದರೆ, ಅವ್ರೇನಾದ್ರು ಲೇಟಾಗಿ ಬರ್ತೀನಿ ಅಂತಂದರೆ ಮುಂಚೆನೇ ಹೇಳ್ತಾರೆ, ಲೈಕ್ ಇವತ್ತು ಲೇಟ್ ಆಗುತ್ತೆ, ಸ್ವಲ್ಪ ಲೇಟಾಗೇ ಮನೆಗೆ ಬರ್ತೀನಿ ಅಂತ ಅಂದ್ಬಿಟ್ಟು. ಏನಾದರೂ ಕೆಲಸ ಇದ್ದರೆ ಈ ರೀತಿಯಾಗಿ ಆಗುತ್ತೆ. ಸೊ ಏನೂ ಮಾಡೋದಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ ನನಗೂ ಕೂಡ ಟೈಮಿಂಗ್ ಗೊತ್ತಿರುತ್ತಲ್ವ, ಅಲ್ಲಿವರೆಗೂ ವೆಯ್ಟ್ ಮಾಡ್ತೀನಿ. ಅದಾದಮೇಲೂ ಕೂಡ ಏನಾರು ಬಂದಿಲ್ಲ ಅಂತಂದರೆ ಕಾಲ್ ಮಾಡಿ ಕೇಳ್ತೀನಿ ಎಲ್ಲಿದ್ದೀರಾ ಏನು ಅಂತ ಅಂದ್ಬಿಟ್ಟು. ಸೊ ಇವತ್ತು ಕೂಡ ಹಾಗೆ ಆಯಿತು. ಅವ್ರು ಬರೋದು ಹೇಗಿದ್ರು ಲೇಟ್ ಆಗುತ್ತೆ ಅಂತ ಮುಂಚೆನೇ ಹೇಳಿದ್ರು ಅಲ್ವ. ಸೊ ನಾನು ಕೂಡ ಬೇಗ ಬನ್ನಿ ಆ ಥರದ್ದೆಲ್ಲ ಏನೂ ಹೇಳಿಲ್ಲ. ಅವ್ರು ಬಂದಮೇಲೆ ಆರಾಮಾಗೆ ಬರಲಿ ಅಂದ್ಕೊಂಡು ಸುಮ್ಮನೆ ಹೋಗ್ಬಿಟ್ಟೆ. ಸೊ ಇಲ್ಲಿ ಮಾಮೂಲಿ ಮನೆಯಲ್ಲಿ ಏನು ಪೂಜೆ ಮಾಡಬೇಕು ಅದ್ರ ಪಾಡ್ಗದು ಪೂಜೆ ಎಲ್ಲ ಆದಮೇಲೆ ಅವರು ಕೂಡ ಮನೆಗೆ ಬಂದಮೇಲೆ ನಾಮ ಎಲ್ಲ ಇಟ್ಕೋಬೋದು. ಹಾಗೆಯೇ ಏನು ಪ್ರಸಾದ ಮಾಡಿರ್ತಾರೆ ಅದನ್ನು ಕೂಡ ತೊಗೋಬೋದು ಅಂತ ಅಂದ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ವಿ. ಅಲ್ಲ ಐತಲ್ಲ, ಹೋಗೊಂದು ಹಾಕೋಗೆ. ಕತ್ತೆತ್ತು ಅಲ್ಲ, ಒಂಚೂರು ಹಿಂಗೆ ಎತ್ತಬೇಕು ತಾನೆ. ಅಲ್ಲಿ ಮಧ್ಯದಲ್ಲಿ ಹಳ್ಳ ಬೀಳ್ತೈತೆ ನಾಮಕ್ಕೆ. ಓಹೋ ನೋಡು ಎಷ್ಟು ಚೆನ್ನಾಗಿ ನಾಮ ಇಕ್ಕವ್ರೆ. ಗೋವಿಂದ ಮಾಡಬೇಕು ಹಂಗೆ ನೀನು, ಗೊತ್ತಾ? ಗೋವಿಂದ ಗೋವಿಂದ ನೋಡುದಲ್ಲ, ನೋಡುದಲ್ಲ ಅದೇ ಅದು ವಿಶಾಲ್ ಮಠ ನೋಡುದಲ್ಲ. ನೀನು ಏನಲ್ಲ ಓಪನ್ ಮಾಡ್ಬೇಕಾ? ನೋಡೋದು ಪೂಜೆ ಮಾಡಿ ಓಪನ್ ಮಾಡ್ಬೇಕು. ಕೊಟ್ಬಿಡಮ್ಮ, ಹೋದ್ರೆ ಒಂದು ಲೋಟದ ಕೊಟ್ಬಿಡಮ್ಮ ಅವ್ರಿಗೆ. ಸೈಡಿಂದ ಏನು ಕಾಣಲ್ಲ.
ನೀರು ಕೊಡ್ತಾ ಇದ್ದೇವೆ. ದಾಸಪ್ಪ ಅವರು ಪೂಜೆ ಮಾಡಿದಾದಮೇಲೆ ಇವಾಗ ಮಂಜು ಅವರು ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಮಂಜು ಅವರು ಪೂಜೆ ಮಾಡಿದಾದಮೇಲೆ ಪಾಪುಗೆ ಅಂತ ಅಂದ್ಬಿಟ್ಟು ಏನು ಹೆಸರು ಇಡ್ತೀವಿ ಅಲ್ವಾ, ಮನೆ ದೇವ್ರ ಹೆಸರು, ಅದನ್ನು ಕೂಡ ಇಟ್ಬಿಟ್ಟು ಅಂದರೆ ಅದನ್ನು ಚಿಂಟು ಮಾಡ್ತಾನೆ. ಸೊ ನೋಡ್ಬೋದು ಯಾವ ರೀತಿ ಮಾಡ್ತಾನೆ ಅಂತ ಅಂದ್ಬಿಟ್ಟು ನನ್ನ ತಮ್ಮ. ದಾಸಪ್ಪ ಹೂವು ಎಲ್ಲ ಬೇಕಾ? ಸ್ವಲ್ಪ ಇದೆ ಇಲ್ಲಿ ಈ ಕಡೆನೇ ಇಲ್ಲಿ. ನೋಡಲ್ಲಿ ಹೆಸರು ಅಂಜನ್ ಅಂಜನ್ ಅವಳ ಅವತ್ತಿನ ಬಾರೋ ಬೇಡ ಇಲ್ಲಿ ಬಿಡೋಣ ಅದೇ ಸಾಕು ಬೆಳಗಮ್ಮ ಹೂವು ತಗೋ. ಸೊ ಈಗ ಸೋದ್ರ ಮಾವ ನನ್ನ ತಮ್ಮ ಕುತ್ಕೊಂಡು ಪಾಪುಗೆ ನಾಮಕರಣ ಮಾಡ್ತಾ ಇದ್ದಾನೆ. ಅಂದರೆ ಮನೆ ದೇವ್ರ ಹೆಸರು ಏನು ಇಡ್ತಾ ಇದ್ದೀವಲ್ಲ ಅದನ್ನು 3 ಸಲ ಕಿವಿನಲ್ಲಿ ಹೋಗ್ತಾ ಇದ್ದಾನೆ. ಫಸ್ಟ್ ಬಂದುಬಿಟ್ಟು ಪ್ರಿಯಾಂಕಂಗೆ ಅಂಜನ್ ಅಂತ ಇಡಬೇಕು ಅಂತ ತುಂಬ ಇಷ್ಟ ಇತ್ತು. ಅಂದರೆ ಅಂಜನ್ ಅಂತ ಇತ್ತು. ಏನಕ್ಕೆ ಅಂತ ಅಂದರೆ ಈ ಒಂದು ಹೆಸರು ಬಂದುಬಿಟ್ಟು ಪ್ರಿಯಾಂಕ ಅವರ ಮೈದ್ನಂದು, ಅವ್ರು ಇವಾಗಿಲ್ಲ, ಗೋವಿಂದ ಹೆಸರು ಇಡಬೇಕು ಅಂತ ಪ್ರಿಯಾಂಕಂಗೆ ತುಂಬ ಆಸೆ ಇತ್ತು. ಸೊ ಅಂಜನ್ ಅಂತ ಫಸ್ಟ್ ಹೆಸರು
ಪಾಪುಗೆ ಇಟ್ಟಿದ್ದು. ಸೊ ಅದು ಪಾಪು ಹುಟ್ಟಿದ ದಿನವೇ ಎಲ್ಲರೂ ಆ್ಯಕ್ಚುಲಾಗಿ ಮತ್ತೆ ಅವ್ರ ತಮ್ಮನೇ ಹುಟ್ಟು ಬಂದಿದ್ದು ಅಂತ ಹೇಳ್ತಾನೆ ಇದ್ವಿ. ಸೊ ಪ್ರಿಯಾಂಕಂಗೂ ಕೂಡ ಅದೇ ಒಂಥರ ಇತ್ತು ಮನಸ್ಸಲ್ಲಿ, ಅವರೇ ಹುಟ್ಟುಬಿಟ್ಟು ಬಂದಿರೋದು, ಗಂಡು ಮಗು ಆದರೆ ಅವರೇ ಬಂದಿರೋದು, ಇಟ್ಕೊಂಡವನೇ ಇಡ್ತೀನಿ ಅಂತ ಅಂದ್ಬಿಟ್ಟು ಅಂಜನ್ ಅಂತ ಇದ್ರು. ಸೊ ಅದಾದಮೇಲೆ ಮನೆ ದೇವ್ರ ಹೆಸರೆಲ್ಲ ಏನಿರ್ತಾರೆ ಆಂಜನೇಯ, ಅದಾದಮೇಲೆ ಅವ್ರ ಮನೆ ದೇವರು ಹೆಣ್ಣು ದೇವ್ರ ಹೆಸರು ಅದನ್ನೆಲ್ಲನೂ ಕೂಡ ಇಟ್ಟರು. ಸೊ ಅದನ್ನು ಒಂದಷ್ಟು ವಿಡಿಯೋ ಆಂಜನೇಯ ಬಜರಂಗಿ ಬಜರಂಗಿ ಜೈ ಶ್ರೀರಾಮ್ ಬಜರಂಗಿ 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 ಸಾಕನವಾ ಜೇನುತುಪ್ಪ ಬೇಕಪ್ಪ ತಗೊಳ್ಳಿ ಗೀತಾ ಒಂಚೂರು ಹಾಕೊಂಬಿಡು. ಈ ಕಡೆ ಬರೋ ಈಗ ಹುಡುಕ್ತಾವನೆ. ಇರ್ಲಿ ಬಿಡಿ, ಅಕ್ಷತೆ ಒಳ್ಳೇದು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಸೊ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು, ನಮಗಂತೂ ತುಂಬಾ ಖುಷಿ ಆಯಿತು. ಹಾಗೆಯೇ ಪಾಪು ಕೂಡ ಅಷ್ಟೇ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅಳ್ತಿದ್ದ, ಆಮೇಲೆ ಫುಲ್ ಸೈಲೆಂಟ್ ಆಗಿಬಿಟ್ಟ. ಆಮೇಲೆ ಚೆನ್ನಾಗಿ ಯಾರು ಏನೇ ಮಾತಾಡ್ಸಿದ್ರು ಕೂಡ ಅದನ್ನು ಆಲಿಸೋದು, ಗಮನ ಕೊಡೋದು, ಈ ರೀತಿಯಾಗೆಲ್ಲ ಮಾಡ್ತಿದ್ದ. ಸೊ ತುಂಬ ಖುಷಿ ಆಯಿತು. ನನಗೂ ನಿಮ್ಗಿಬ್ರು ಸೇರ್ಬೋದು ಎಳ್ಳು ಬೆಳ್ಳಿಗೆ. ಆಂಟಿ ಎಂಥದ್ದಾಗ್ತಿದ್ದೀರ ಅಂತ ಅವ್ನು ಗಟ್ಟಿಗೆ ಹಿಡ್ಕೋತಾನ. ಒಳ್ಳೆ ಡೈಮಂಡ್ ಆಗ್ತಾ ಇದೀನಿ. ಮಧ್ಯಕ್ಕೆ ಹಾಕ್ಬಿಡ್ಬೇಕಾಗಿ ಸರಿ ಕುತ್ಕೋತಿರ್ತಾನ. ಹೋಲಿ ಬಿಡಿ, ಹಿಡ್ಕಂತಾನಂತ. ಸುಮ್ನೆ ಒಂದ್ 2 ನಿಮಿಷ ಹಾಕಲ್ಲ ಅಂತ ನೋಡ ಸಣ್ಣ ನೀನಪ್ಪು 2 ಕೈ ಕೆಳಗಡೆ ಇಟ್ಕೊಳ್ಳೋ. ಏನ ಹೇಳ್ತಾವನ? ಹಾಲು ಬೇಕಂತ ಕುಡ್ದವನ ಹಾಲೆ ಅವನು. ಹಾಲು ಬೇಡ ಅವನಿಗೆ. ಅಣ್ಣ ಬೇಕಾ ಕೇಳು, ಅಣ್ಣ ಬೇಕಾ ಕೇಳು. ದೂರ ಅಪ್ಪು. ಜೀವನ್ ಬರೋ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗ್ದೇ ಹೋಗಿತ್ತು. ಸೊ ಇವಾಗ ಬಂದು ಪಾಪನ ಎತ್ಕೊಂಡು ಒಂದು ಸ್ವಲ್ಪ ಹೊತ್ತಿದ್ರು. ಅದಾದಮೇಲೆ ಊಟ ಎಲ್ಲ ಮಾಡಿಕೊಂಡು ನಾವು ಕೂಡ ಮನೆಗೆ ಹೊರಟ್ವಿ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.